ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನು ಇವತ್ತೊಂದು ಕಿಯಾ ಸೆಲ್ಟಸ್ ಹೊಸ ಒಂದು ವೇರಿಯಂಟ್ ಅನ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅಂದ್ರೆ ಕಿಯಾ ಸೆಲ್ಟಸ್ ಇವಾಗ ಫೇಸ್ ಲಿಫ್ಟ್ ಆಗಿ ಬಂದಿದೆ. ಫೇಸ್ ಲಿಫ್ಟ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ, ಯಾಕಾಗಿ ಕಿಯಾ ವೆಹಿಕಲ್ ನ ಪರ್ಚೇಸ್ ಮಾಡಬೇಕು, ಎಲ್ಲ ವಿಚಾರವನ್ನ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ನಾನು ಇವಾಗ ಬಂದಿರುವಂತದ್ದು ಪುತ್ತೂರಿನಲ್ಲಿರುವಂತಹ ARM ಕಿಯಾ ಶೋರೂಮ್ಗೆ. ಇಲ್ಲಿ ಶೋರೂಮ್ ಅಲ್ಲಿರುವಂತಹ ಏನೋ ಸೇಲ್ಸ್ ಟೀಮ್ ಮ್ಯಾನೇಜರ್ ಆಗಿರುವಂತಹ ಮಂದೀಪ್ ಅವರು ನಮ್ಮ ಜೊತೆಗೆ ಸೇರ್ಕೊಳ್ಳಿಕ್ಕಿದ್ದಾರೆ. ಅವರನ್ನೇ ಎಲ್ಲ ವಿಚಾರಗಳನ್ನ ಅವರಿಂದನೇ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಅವರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ವೆಲ್ಕಮ್ ಸರ್ ಈ ಒಂದು ವಿಡಿಯೋ ಶೂಟ್ಗೆ. ಸರ್, ನಾನು ಮೊದಲನೇದಾಗಿ ನಾನು ನಿಮ್ಮಲ್ಲಿ ಒಂದು ಕ್ವಶನ್ ಕೇಳುವಂಥದ್ದು, ಯಾಕಾಗಿ ಕಿಯಾ ವೆಹಿಕಲ್ನ ಪರ್ಚೇಸ್ ಮಾಡಬೇಕು? ಗುಡ್ ಕ್ವಶನ್ ಸರ್. ಕಿಯಾ ಅಂತ ಹೇಳಿದ್ರೆ ಈಗ ಪಾಪ್ಯುಲರ್ ಬ್ರ್ಯಾಂಡಲ್ಲಿ ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಬ್ರ್ಯಾಂಡ್ ಆಗಿದೆ. ಅದರಲ್ಲಿ ಇದೆ ನಮ್ಮ ಸೆಲ್ಟೋಸ್ ಬಗ್ಗೆ ನಾವು ಮಾತಾಡೋದಿದ್ರೆ ನ್ಯೂಲಿ ಡಿಸೈನ್ಡ್, ಇಂಟರ್ನ್ಯಾಷನಲ್ ನ್ಯೂಲಿ ಡಿಸೈನ್ಡ್ ಆಗಿ K3 ಪ್ಲ್ಯಾಟ್ಫಾರ್ಮಲ್ಲಿ ನ್ಯೂಲಿ ಡಿಸೈನ್ ಮಾಡಿದಂಥ ಹೊಸ ಬ್ರ್ಯಾಂಡ್, ನಮ್ಮದು ಹೊಸ ಪ್ರಾಡಕ್ಟ್ ನಿಮಗೆ. ಅದರಲ್ಲಿ ಫ್ಯೂಚರ್ ಕೂಡ ಹಾಗೆ ನಿಮಗೆ ಬೇಸಿಕ್ಕಿಂದಲೇ ಆಲ್ಮೋಸ್ಟ್ ನಮಗೆ ಏನೆಲ್ಲ ನೆಸೆಸಿಟಿ ಉಂಟು ಎಲ್ಲ ಫ್ಯೂಚರನ್ನು ಲೋಡ್ ಮಾಡಿಕೊಟ್ಟಿದ್ದಾರೆ. ಇವನ್ ಕ್ರೂಸ್ ಕಂಟ್ರೋಲ್ಸ್ ಆಗಲಿ, ಟಚ್ ಸ್ಕ್ರೀನ್ ಆಗಲಿ, ರ್ಯಾರ್ ಕ್ಯಾಮರಾಸ್ ಆಗಲಿ. ಅಂದರೆ ಕ್ರೂಸ್ ಕಂಟ್ರೋಲು ಬೇಸ್ ವೇರಿಯಂಟಲ್ಲಿ ಬರ್ತದೆ. ಓಕೆ ಸರ್, ಇವಾಗ ಬೇಸ್ ವೇರಿಯಂಟ್ ಅಂತ ಹೇಳಬೇಕಾದ್ರೆ ಯಾವ ಅಂದರೆ ಪ್ರೈಸ್ ರೇಂಜ್ ಯಾವ ಇದರಿಂದ ಸ್ಟಾರ್ಟ್ ಆಗುತ್ತೆ? ಬೇಸ್ ರೇಂಜ್ ಪ್ರೈಸ್ ಎಕ್ಸ್ ಶೋರೂಮ್ ಸ್ಟಾರ್ಟ್ ಹೇಳಿದ್ರೆ 1099 ನಿಮಗೆ ಪೆಟ್ರೋಲ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ. 11 ಲಕ್ಷ ರೂಪಾಯಿಗೆ ಕಿಯಾ ಸೆಲ್ಟಸ್ ಸಿಗುತ್ತೆ ಅಂದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಸಿಗ್ತದೆ ನಿಮಗೆ. ಆನ್ ರೋಡಿಗೆ ಹೋದ್ರೆ ಹೌದು, ಅದರ ಎಕ್ಸ್ಟ್ರಾ ಏನೋ ಬರುತ್ತೆ ಅದನ್ನ. ಹೌದು, ಆದರೆ ಇವಾಗ 11 ಲಕ್ಷ ಅಂದರೆ 10.99 ಲಕ್ಷ ರೂಪಾಯಿಗೆ ನಮಗೆ ಈ ಒಂದು ಕಿಯಾ ಸೆಲ್ಟಸ್ ಅನ್ನ ಓನ್ ಆಗಿ ತಗೋಬಹುದು. ಸರ್, ಇನ್ನೊಂದು ವಿಚಾರ, ಫೇಸ್ ಲಿಫ್ಟ್ ಅಲ್ಲಿ ಇವಾಗ ಏನೆಲ್ಲ ಚೇಂಜಸ್ ಆಗಿ ಬಂದಿದೆ? ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ನ್ಯೂ ಸೆಲ್ಟೋಸ್ ಅಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ನಿಮಗೆ. ಇವನ್ ಈ ಗ್ರಿಲ್, ಟೈಗರ್ ನೋಸ್ ಗ್ರಿಲ್ ಅಂತ ಹೇಳ್ತೇವೆ ನಾವು, ಅದಾಗ್ಲಿ ನಿಮಗೆ DLR ಆಗಲಿ ಎಲ್ಲ ಈ ಡಿಸೈನ್ ಇಂದ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಫುಲ್ ಫ್ರಂಟ್ ಶೇಪ್ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಓಕೆ, ಮತ್ತೆ ಸ್ಪೆಸಿಫಿಕೇಶನ್ಸ್ ಅಲ್ಲಿ ಎಕ್ಸ್ಟ್ರಾ ಅಂತ ಏನು ಆಡ್ ಮಾಡಿದ್ದಾರೆ ಇದರಲ್ಲಿ? ಸ್ಪೆಸಿಫಿಕೇಶನ್ ನಿಮಗೆ ಇದು ಲೆಂತ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಓಕೆ, ಲೆಂತ್ ಜಾಸ್ತಿ ಮಾಡಿದ್ದಾರೆ. ಸೊ ಕಂಫರ್ಟ್ನೆಸ್ ನಿಮಗೆ ತುಂಬಾ ಚೆನ್ನಾಗಿದೆ. ಸರ್, ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಬರುತ್ತೆ? ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಸ್ಪೆಷಲಿ 190 ಆಗಿ ನಮ್ಮ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಸೆಲ್ಟೋಸ್. ಓಕೆ, 190 mm ಬರುತ್ತೆ ಇದರಲ್ಲಿ. ಓಕೆ, ಇವಾಗ ನೀವು ಬೇಸ್ ವೇರಿಯಂಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ಅಂತ ಹೇಳಿದ್ರೆ 6 ಏರ್ ಬ್ಯಾಗ್ ಇಂದ ಹಿಡಿದು ರೇರ್ ಕ್ಯಾಮರಾ ಬರುತ್ತೆ, LCD ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ. ಓಕೆ, ಬೇಸಿಕ್ ಫೀಚರ್ಸ್ ಎಲ್ಲ ಬಂದೇ ಇರುತ್ತೆ. ಸರ್, ಇನ್ನು ಈ ಕಿಯಾ ಸೆಲ್ಟಸ್ ಅಲ್ಲಿ ಮೈಲೇಜ್ ವಿಚಾರಕ್ಕೆ ಬರೋದಿದ್ರೆ? ಮೈಲೇಜ್ ವಿಚಾರಕ್ಕೆ ಬರುತ್ತಿದ್ರೆ ಸರ್, ನಿಮಗೆ ಬೆಸ್ಟ್ ಇನ್ ಸೆಗ್ಮೆಂಟಲ್ಲಿ ಮೈಲೇಜ್ ಇದೆ ನಿಮಗೆ. ಇವನ್ ಪೆಟ್ರೋಲಿಗೆ ನೀವು ಹೋಗ್ತಿದ್ರೆ, ಪೆಟ್ರೋಲ್ ವೇರಿಯಂಟ್ ಹೋಗ್ತಿದ್ರೆ ನಿಮಗೆ ಮಿನಿಮಮ್ ಆದರೂ ಒಂದು ಮ್ಯಾಕ್ಸಿಮಮ್ 15 ಇಂದ 19ವರೆಗೆ ನಮ್ಮ ಕಸ್ಟಮರ್ ಫೀಡ್ಬ್ಯಾಕ್ ಇದೆ ಆಲ್ರೆಡಿ. ನಾವು ಕಸ್ಟಮರ್ ಫೀಡ್ಬ್ಯಾಕ್ ಇದೆ. ನೀವು ಡೀಸೆಲ್ ವೇರಿಯಂಟ್ಗೆ ಹೋಗ್ತಿದ್ರೆ ಹೈಯೆಸ್ಟ್ ಮೈಲೇಜ್ ಇದೆ ಸರ್ ನಿಮಗೆ. 18 ಇಂದ 20-25 ವರೆಗೂ ನಿಮಗೆ ಕ್ಲೈಮ್ ಮಾಡ್ಬೋದು. ನಾವು ಡಿಪೆಂಡ್ಸ್ ಅಪಾನ್ ನಮ್ಮ ಡ್ರೈವಿಂಗ್ ಮೇಲೆ. ಮತ್ತೆ ಸಿಟಿ ಮತ್ತು ಹೈವೇ ಅಂತ ಅದು ಕನ್ಸಿಡರ್ ಆಗುತ್ತೆ. ನಾವು ಗೇರ್ ಚೇಂಜ್, ಹೌದು, ಅದು ಕನ್ಸಿಡರ್ ಆಗುತ್ತೆ. ಓಕೆ, ಅಂದ್ರೆ ಇವಾಗ ಎಷ್ಟು CC ಬರುವಂತ ಸರ್ ಇದು ಇವಾಗ ಸೆಲ್ಟಸ್? ನಿಮಗೆ 1500 CC ಬರುತ್ತೆ ಪೆಟ್ರೋಲ್ ಅಲ್ಲಿ. ಡೀಸೆಲ್ ಅಲ್ಲಿ ಸೇಮ್ ಬರುವಂತ, ಏನು ಚೇಂಜಸ್ ಇಲ್ಲ. ಅಂದ್ರೆ 1.5 ಲೀಟರ್ ಅದು ಟರ್ಬೋ ಬರುತ್ತೆ ಸರ್ ಪೆಟ್ರೋಲ್ ಅಲ್ಲಿ? ಅಲ್ಲ, ನ್ಯಾಚುರಲ್ ಆಸ್ಪಿರೇಟೆಡ್ ಇದೆ, ಟರ್ಬೋನು ಇದೆ. ಓಕೆ, ನಿಮಗೆ ಡೀಸೆಲ್ ಅಲ್ಲಿ ಟರ್ಬೋ ಬರುತ್ತೆ, ಪೆಟ್ರೋಲ್ ಅಲ್ಲಿ ಎರಡು ವೇರಿಯಂಟ್ ಕೂಡ ಬರುತ್ತೆ. ಓಕೆ, ಇನ್ನು ಈ ಕಾರಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ನಾವು ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸರ್, ಇದರಲ್ಲಿ ನಿಮಗೆ ಬೇಸಿಕ್ ಇಂದಲೇ DRL ನಿಮಗೆ ಕೊಟ್ಟಿದ್ದಾರೆ. DRL ಬೇಸ್ ವೇರಿಯಂಟ್ ಎಲ್ಲ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್. ಓಕೆ, ನೆಕ್ಸ್ಟ್ ಬಂದು ಇದರಲ್ಲಿ ಸ್ಪೆಷಲ್ ಫೀಚರ್ ನೋಡಿ. ಈಗ ಕಾರ್ ಲಾಕ್ ಅಲ್ಲಿ ಇದೆ. ಓಕೆ, ನಾನು ಇವನ್ ಈಗ ಹತ್ರ ಹೋಗ್ತೇನೆ, ಹತ್ರ ಹೋಗಿ ಜಸ್ಟ್ ಇದಿಷ್ಟು ಟಚ್ ಮಾಡಿ ಸಾಕು. ಓಕೆ, ಅಲ್ಲ, ಇವನ್ ಇನ್ನೊಂದು ಸಿಸ್ಟಮ್ ಇದೆ. ನಾವು ಹತ್ರ ಬರುವಾಗಲೇ ಅನ್ಲಾಕ್ ಕೀ ನಮ್ಮ ಕೈಯಲ್ಲಿದ್ರೆ ಹತ್ರ ಬರುವಾಗಲೇ ಅನ್ಲಾಕ್ ಆಗುತ್ತೆ. ಸ್ಪೆಷಲಿ ಈ ಡೋರ್ ಹ್ಯಾಂಡಲ್ಸ್ ಇದೆಯಲ್ಲ ಸರ್, ಇದು ನಿಮಗೆ ಸ್ಮಾರ್ಟ್ ಸ್ಟ್ರೀಮ್ ಡೋರ್ ಹ್ಯಾಂಡಲ್ಸ್ ಅಂತ ಹೇಳಿ. ಓಕೆ, ಇದು ನ್ಯೂಲಿ ಡಿಸೈನ್ ನಿಮಗೆ. ನೆಕ್ಸ್ಟ್ ಅಂದ್ರೆ ಅದನ್ನ ಪುಷ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ, ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಅನ್ಲಾಕ್. ಓಕೆ, ಅನ್ಲಾಕ್ ಆಗುವಂಥದ್ದು. ಕೀಯಲ್ಲಿ ಅನ್ಲಾಕ್ ಮಾಡಬೇಕು ಅದಂತ ಇಲ್ಲ, ಕೀಯಲ್ಲಿ ಅನ್ಲಾಕ್ ಮಾಡಿದ್ರು ಮಾಡ್ಬೋದು, ಇದರಲ್ಲೂ ಮಾಡ್ಬೋದು. ಓಕೆ, ನಿಮಗೆ ನ್ಯೂಲಿ ಡಿಸೈನ್ ನಿಮಗೆ ಇಂಟೀರಿಯರ್ಸ್, ಇವನ್ ಸ್ಟೇರಿಂಗ್ ಡಿಸೈನ್ಸ್ ಆಗಲಿ, ಡ್ಯಾಶ್ಬೋರ್ಡ್ ಡಿಸೈನ್ಸ್. ಸರ್, ಇವಾಗ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಬರುವಂಥದ್ದು ಯಾವ ವೇರಿಯಂಟ್ ಇಂದ? ವೆಂಟಿಲೇಟೆಡ್ ಸೀಟ್ ನಿಮಗೆ HTX ಇಂದ ಬರ್ತದೆ ನಿಮಗೆ. HTK ಆಟೋಮ್ಯಾಟಿಕ್ ಬರ್ತದೆ. ಈ ವೇರಿಯಂಟ್ ಬಂದಿದ್ದು ನಿಮಗೆ ಮ್ಯಾನ್ಯುವಲ್ ಇದೆ.
ಮ್ಯಾನ್ಯುವಲ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ ಅವೈಲೇಬಲ್. ಇದೇ ನೀವು ಆಟೋಮೆಟಿಕ್ ಹೋಗ್ತಿದ್ರೆ HTK ಆಪ್ಷನ್ ಅಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಅವೈಲೇಬಲ್ ಅಂದ್ರೆ ಮ್ಯಾನ್ಯುವಲ್ ಅಲ್ಲಿ ಬರೋದಿಲ್ಲ. ಮ್ಯಾನ್ಯುವಲ್ ಅಲ್ಲಿ ನಿಮಗೆ HTX ಗೆ ಹೋಗ್ಬೇಕು. ಓಕೆ ಓಕೆ ಓಕೆ. ಅಂದ್ರೆ ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಬರುತ್ತೆ ಇದರಲ್ಲಿ. ಸನ್ರೂಫ್ ಇದೆ ಸರ್. ಓಕೆ. ಇನ್ನೊಂದು ನಮ್ಮಲ್ಲಿ ಇದು ನೀವು ನಮ್ಮ ಎಲ್ಲ ವ್ಯಾರಿಯಂಟ್ ಅಲ್ಲಿ ಇದೆ. ಎಲ್ಲ ವ್ಯಾರಿಯಂಟ್ ಅಂದ್ರೆ ನಮ್ಮ ಸಾನೆಟ್ ಇಂದ ಹಿಡಿದು ಎಲ್ಲದರಲ್ಲೂ ಬರ್ತದೆ ನಿಮಗೆ ಸನ್ಶೇಡ್. ಓಕೆ, ಸನ್ಶೇಡ್ ಅದೊಂದು ಎಕ್ಸ್ಟ್ರಾ ಫೀಚರ್ ಅಂತ ಹೇಳ್ಬೋದು. ಫೀಚರ್ಸ್ ಇದೆ ನಮಗೆ. ಇದು ತುಂಬಾ ಯೂಸ್ಫುಲ್ ಇದೆ ಸರ್ ನಮಗೆ. ಇವನ್ ಸನ್ಲೈಟ್ ನಿಮಗೆ ಒಳಗೆ ಹೌದೌದು ಏನು ಈ ಬಿಸಿಲಲ್ಲೆಲ್ಲ ಅಂದ್ರೆ ಇವಾಗ ಟ್ರಾಫಿಕ್ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ, ಬಟ್ ಅದು ಪರ್ಫೆಕ್ಟ್ ಆಗಿರೋದಿಲ್ಲ. ಆದ್ರೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಬೇಕಾದಷ್ಟು ಇದನ್ನ ನೋಡ್ಕೊಂಡು ಇಲ್ಲಾಂದ್ರೆ ಹೈಡ್ ಮಾಡಿ ಇಟ್ಕೋಬಹುದು. ನಮಗೆ ಹಾಗೆ ಅದಾದ್ರೆ ನಮ್ಗೆ ಫಿಕ್ಸ್ ಮಾಡೋಕ್ಕೂ ಕಷ್ಟನೇ. ಇದು ಸ್ಟ್ಯಾಂಡರ್ಡ್ ಆಗಿ ಬರುವಂಥದ್ದು, ಕಂಪನಿಯಿಂದನೇ ಬರುವಂಥದ್ದು. ಓಕೆ. ರೇರ್ ಡಿಸೈನ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಕಂಪ್ಲೀಟ್ಲಿ ಚೇಂಜ್ ಮಾಡಿ ಸರ್. ರೇರ್ ಡಿಸೈನ್ ಕೂಡ ನಿಮಗೆ ನೋಡಿ, ಹೈಡೆಡ್ ವೈಪರ್ ಇದೆ ನಿಮಗೆ. ಓಕೆ, ವೈಪರ್ ಹೈಡ್ ಆಗಿದೆ ನಿಮಗೆ. ಓಕೆ, ಹಿಡನ್ ವೈಪರ್ ಕೊಟ್ಟಿದ್ದಾರೆ, ಇಲ್ಲಿ ಕಾಣೋದೇ ಇಲ್ಲ. ಸ್ಟಾರ್ಟಿಂಗ್ ಅಂದ್ರೆ ಇದನ್ನ ಟಾಟಾ ನೆಕ್ಸನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಹಿಡನ್ ವೈಪರ್ ಕಾನ್ಸೆಪ್ಟ್. ತುಂಬಾ ಯೂಸ್ಫುಲ್ ಇದೆ ನಿಮಗೆ. ಓಕೆ, ಕರೆಕ್ಟ್ ವ್ಯೂ ಸಿಗ್ತದೆ ನಿಮಗೆ. ಮತ್ತೆ ನಿಮಗೆ ಸ್ಪಾಯ್ಲರ್ಸ್ ಆಗಲಿ ನಿಮಗೆ. ಹೌದು, ಸ್ಪಾಯ್ಲರ್ ಡಿಸೈನ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಮತ್ತೆ ನಿಮಗೆ ಕನೆಕ್ಟೆಡ್ DRL ಬರ್ತದೆ. ಓಕೆ, ಕನೆಕ್ಟೆಡ್ DRL ಬೇಸ್ ಇಂದನೇ ಬರುತ್ತೆ ಸರ್ ಇದು? ಬೇಸ್ ಇಂದ ಇಲ್ಲ ಸರ್ ನಮಗೆ. ಓಕೆ, HTK ಆಪ್ಷನ್ ಇಂದ ಬರ್ತದೆ. ಓಕೆ ಓಕೆ. ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ರೂಫ್ ರೇಲ್ಸ್ ಕೊಟ್ಟಿದ್ದಾರೆ. ಓಕೆ, ರೂಫ್ ರೇಲ್ಸ್ ಕೊಟ್ಟಿದ್ದಾರೆ. ಸ್ಪೆಷಲಿ ಡಿಸೈನ್ ಸರ್ ಇದು. ಈ ಬ್ಯಾಕ್ ಡಿಸೈನ್ಸ್ ನೋಡಿದ್ರೆ ಸ್ಪೆಷಲಿ ಡಿಸೈನ್. ಓಕೆ ಸರ್, ಬೂಟ್ ಸ್ಪೇಸ್ ಎಷ್ಟು ಬರುತ್ತೆ? ಬೂಟ್ ಸ್ಪೇಸ್ ಅಂದ್ರೆ 447 ಬರುತ್ತೆ ಸರ್. 447 ಲೀಟರ್ಸ್ ಬರುತ್ತೆ ನಮಗೆ. ಓಕೆ, ಬೂಟ್ ಸ್ಪೇಸ್ ಅಂತೂ ತುಂಬಾ ದೊಡ್ಡದಾಗಿದೆ. 60-40 ಸೀಟ್ಸ್ ಬರುತ್ತೆ. ಸ್ಪ್ಲಿಟ್ ಸೀಟ್ಸ್ ಬರುತ್ತೆ ನಿಮಗೆ. ಓಕೆ, ಬೇಕಾದ್ರೆ ಬೂಟ್ ಸ್ಪೇಸ್ ಇಂದ ಜಾಸ್ತಿ ಮಾಡ್ಕೊಳ್ಬೋದು. ಓಕೆ ಓಕೆ. ಇವಿಷ್ಟು ಒಂದು ಕಿಯಾ ಫೇಸ್ ಲಿಫ್ಟಲ್ಲಿ ಇರುವಂತಹ ಫೀಚರ್ಸ್ ಇವರು ಮನದೀಪ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಮ್ಯಾಗ್ವಿಲ್ ಕೂಡ ಆಗಿದೆ. ನ್ಯೂಲಿ ಡಿಸೈನ್ ಮ್ಯಾಗ್ವಿಲ್ ಬಂದಿದೆ ನಿಮಗೆ. ಮ್ಯಾಗ್ವಿಲಲ್ಲಿ ಮ್ಯಾಗ್ವಿಲ್ಸ್. ಓಕೆ, ಇದು ನ್ಯೂಲಿ ಡಿಸೈನ್. ಓಕೆ, ನ್ಯೂಲಿ ಡಿಸೈನ್ ಮ್ಯಾಗ್ವಿಲ್. ಓಕೆ, ಇದು ಎಷ್ಟು ಬೇಸಲ್ಲಿ ಯಾವ ಟೈಪಲ್ಲಿ ಬರುತ್ತೆ ಸರ್? ಇದು HTK ಆಪ್ಷನ್ ಸರ್. ಇದರಲ್ಲೇ ಕೊಟ್ಟಿದ್ದಾರೆ ನಿಮಗೆ ಮ್ಯಾಗ್ವಿಲ್. ಇವನ್ ಬೇಸಿಗೆ ಹೋಗ್ತಿದ್ರೆ ನಿಮಗೆ ಸ್ಟೈಲಿಶ್ ವೀಲ್ ಬರುತ್ತೆ ನಿಮಗೆ. ಓಕೆ, ಕ್ಯಾಪ್ ಬರುತ್ತೆ. ಕ್ಯಾಪ್. ಓಕೆ ಸರ್, 360 ಕ್ಯಾಮರಾ ಯಾವ ವೇರಿಯಂಟ್? 360 ಡಿಗ್ರಿ ಕ್ಯಾಮರಾ ನಿಮಗೆ HTX-A ಅಂತೇಳಿ ಆಪ್ಷನ್ ಇದೆ ಸರ್. ವಿತ್ ADAS ಬರುವಂಥದ್ದು. ಅದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮರಾ ಬರುತ್ತೆ. ನಿಮಗೆ ಇನ್ನೊಂದು ಇದರಲ್ಲಿ ಟ್ರಿನಿಟಿ ಡಿಸ್ಪ್ಲೇ ಅಂತ ಹೇಳ್ತೇವೆ ನಾವು. ಓಕೆ, ಇದರಲ್ಲಿ ನಮಗೆ ಕ್ಲಸ್ಟರ್ ಬರುತ್ತೆ, ಪ್ಲಸ್ AC ಇವೆಂಟ್ಸ್ ಅನ್ನು ಇಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಅದರಲ್ಲಿ ಡಿಸ್ಪ್ಲೇನಲ್ಲಿ. ಹೌದು, ಪ್ಲಸ್ ನಮಗೆ ಮಾನಿಟರ್ ಕೂಡ ಸಿಗುತ್ತೆ. ಅಂದ್ರೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಬರೋದು? ಹೌದು, ಫುಲ್ಲಿ ಟಚ್. ಓಕೆ, ಕಂಪ್ಲೀಟ್. ಇದು ಕೂಡ ಹಾಗೆ ವಾಯ್ಸ್ ಕಮಾಂಡ್ಸ್ ಎಲ್ಲ ನಿಮಗೆ ರೋಲಿಂಗ್ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಬಟನ್ಸ್ ಎಲ್ಲ ಇಲ್ಲೇ. ಇವಿಷ್ಟು ಕಿಯಾ ಸೆಲ್ಟಸ್ನ ಒಂದು ಮಾಹಿತಿ. ನೀವೇನಾದರೂ ಕಿಯಾ ಸೆಲ್ಟಸನ್ನು ಯೂಸ್ ಮಾಡ್ತಾ ಇದ್ರೆ ಅದರ ಒಂದು ಪರ್ಫಾರ್ಮೆನ್ಸ್ ಹೇಗಿರ್ಬೋದು, ಅಥವಾ ಒಂದು ಕಿಯಾ ಸೆಲ್ಟಸಲ್ಲಿ ಏನು ಡಿಫ್ರೆಂಟ್ ಅಂತ ನಿಮಗೆ ಫೀಲ್ ಆಗಿದೆ ಬೇರೆ ವೆಹಿಕಲನ್ನು ಕಂಪೇರ್ ಮಾಡಿದರೆ, ಯಾಕಾಗಿ ನೀವು ಕಿಯಾ ಸೆಲ್ಟಸನ್ನು ತಗೊಂಡ್ರಿ ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಿದ್ರೆ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬೇರೆ ವೆಹಿಕಲ್ನ ರಿವ್ಯೂ ಜೊತೆ ಬರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.